ಅಂದು ರಾಮ ಸೇತುವೆಗೆ ಸೇವೆ ಸಲ್ಲಿಸಿದ್ದ ಅಳಿಲು ಇಂದು ಶ್ರೀರಾಮನ ಪವಿತ್ರ ಮಂತ್ರಾಕ್ಷತೆಯನ್ನು ಸ್ವೀಕರಿಸುತ್ತಿರುವ ಈ ನೈಜ ಸನ್ನಿವೇಶವು ಅಳಿಲು ಸೇವೆಯ ರಾಮಾಯಣದ ಕಥೆಯನ್ನು ಸ್ಮರಿಸುವ ಪ್ರೇರಣೆಯಾಗಿದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ರಾಮಾಯಣದಲ್ಲಿನ ಅಳಿಲು ಸೇವೆಯ ಐತಿಹ್ಯವನ್ನು ಸ್ಮರಿಸೋಣ ಬನ್ನಿ. ರಾವಣನಿಂದ ಸೀತಾಮಾತೆಯ ಅಪಹರಣವಾದ ನಂತರ ಶ್ರೀರಾಮರು ತನ್ನ ವಾನರ ಸೈನ್ಯದೊಂದಿಗೆ ಲಂಕೆಗೆ ಪ್ರಯಾಣಿಸಲು ಲಂಕಾ ಸಮುದ್ರಕ್ಕೆ ಸೇತುವೆ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳುತ್ತಾರೆ. ಸೇತುವೆಯ ನಿರ್ಮಾಣ ಕಾರ್ಯ ಆರಂಭವಾಗುತ್ತದೆ. ವಾನರರು ದೊಡ್ಡ ದೊಡ್ಡ ಬಂಡೆಗಳನ್ನು ನೀರಿಗೆ ರಾಮನಾಮದೊಂದಿಗೆ ಎಸೆಯುತ್ತಿರುತ್ತಾರೆ. ಈ ಸೇತುವೆ ಕಾರ್ಯ ಅಷ್ಟು ಸುಲಭದ ಮಾತಲ್ಲ. ಆಗ ಶ್ರೀರಾಮರು ಸಣ್ಣ ಅಳಿಲನ್ನು ನೋಡುತ್ತಾರೆ. ಅದು ಸಮುದ್ರದಲ್ಲಿ ಮುಳುಗೆದ್ದು ಮರಳಲ್ಲಿ ಹೊರಳಾಡಿ ತನ್ನ ಬಾಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಆ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಹಾಕುತ್ತಿರುತ್ತದೆ. ದೊಡ್ಡ ವಾನರವು ಭಾರವಾದ ಬಂಡೆಯನ್ನು ತನ್ನ ಬೆನ್ನ ಮೇಲೆ ತರುವಾಗ ಈ ಅಳಿಲು ಅಡ್ಡ ಬರುತ್ತದೆ. ಆಗ ವಾನರರು ಇನ್ನೇನು ಆ ಅಳಿಲು ಮೇಲೆ ಕಾಲನ್ನು ಇಡುವಷ್ಟರಲ್ಲಿ ಹಿಂದೆ ಸರಿದು, ಇಲ್ಲಿ ಏನು ಮಾಡುತ್ತಿದ್ದೀಯೇ ಎಂದು ಕೇಳುತ್ತದೆ. ಕ್ಷಮಿಸಿ, ನನ್ನಿಂದ ನೀವು ಬೀಳುತ್ತಿದ್ದೀರಿ. ನಾನು ಶ್ರೀರಾಮರಿಗಾಗಿ ಸೇತುವೆ ಕಟ್ಟಲು ಸಹಾಯ ಮಾಡುತ್ತಿದ್ದೇನೆ ಎಂದು ಹೇಳುತ್ತದೆ. ಇದನ್ನು ಕೇಳಿದ ವಾನರ ಮತ್ತು ಅವರ ಸೈನ್ಯವು ಅಳಿಲನ್ನು ಅಪಹಾಸ್ಯ ಮಾಡುತ್ತಾರೆ. ಆಗ ಆ ಅಳಿಲು ತನ್ನ ಕೈಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಸರಿಸಲು ಸಾಧ್ಯವಿಲ್ಲ. ನಾನು ಕೇವಲ ಈ ಮರಳು ಮತ್ತು ಸಣ್ಣ ಸಣ್ಣ ಕಲ್ಲುಗಳನ್ನು ತಂದು ಶ್ರೀರಾಮ ಸೇತುವೆ ಕಟ್ಟಲು ರಾಮರಿಗೆ ನನ್ನ ಕೈಲಾದ ಸೇವೆ ಮಾಡುತ್ತಿದ್ದೇನೆ. ಆಗ ವಾನರರು ದಡ್ಡನಂತೆ ಮಾತನಾಡಬೇಡ ಎಂದು ಆ ಅಳಿಲನ್ನು ತಮಾಷೆ ಮಾಡುತ್ತಾ, ಈ ಮರಳು ಮತ್ತು ಸಣ್ಣ ಕಲ್ಲುಗಳಿಂದ ಸೇತುವೆ ಸಾಧ್ಯವೇ ಎಂದು ಹೀಯಾಳಿಸುತ್ತಾರೆ. ಆದರೆ ಇದಕ್ಕೆ ಗಮನ ಕೊಡದ ಅಳಿಲು ತನ್ನ ಕಾಯಕವನ್ನು ಮುಂದುವರಿಸುತ್ತದೆ. ಆಗ ಕೋಪಗೊಂಡ ವಾನರನು ತನ್ನ ಬಾಲದಿಂದ ಆ ಅಳಿಲನ್ನು ಎತ್ತಿ ಎಸೆಯುತ್ತಾರೆ. ಆಗ ಆ ಅಳಿಲು ಅಳುತ್ತಾ ರಾಮರ ಹೆಸರನ್ನು ಕೂಗುತ್ತಾ ಕೆಳಗೆ ಬೀಳುವಷ್ಟರಲ್ಲಿ ಶ್ರೀರಾಮರು ಆ ಅಳಿಲನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುತ್ತಾರೆ. ಶ್ರೀರಾಮರು ವಾನರರಿಗೆ ತಿಳಿ ಹೇಳುತ್ತಾ, ಯಾವುದನ್ನು ಸಣ್ಣ ಕೆಲಸವೆಂದು ಅಲ್ಲಗಳೆಯಬಾರದು. ಅವರವರ ಶಕ್ತಿಗನುಸಾರವಾಗಿ ಅವರ ಕಾರ್ಯವನ್ನು ಶ್ಲಾಘಿಸಬೇಕು. ನೀವು ದೊಡ್ಡ ದೊಡ್ಡ ಬಂಡೆಗಳನ್ನು ಈ ಸೇತುವೆಗಾಗಿ ಹಾಕುತ್ತಿದ್ದೀರಿ. ಆದರೆ ಆ ಬಂಡೆಗಳ ನಡುವಣ ಜಾಗವನ್ನು ತುಂಬಲು ಈ ಅಳಿಲು ಹಾಕುತ್ತಿರುವ ಈ ಸಣ್ಣ ಸಣ್ಣ ಕಲ್ಲು ಮರಳು ಬೇಕೇ ಬೇಕು. ಆ ಕಲ್ಲು ಬಂಡೆಗಳು ಬಲವಾಗಿ ಸೇತುವೆ ನಿರ್ಮಾಣವಾಗಲು ಈ ಮರಳು ಮತ್ತು ಸಣ್ಣ ಸಣ್ಣ ಕಲ್ಲುಗಳೇ ಸಹಾಯವಾಗುತ್ತವೆ. ಆದರೂ ಈ ಸಣ್ಣ ಪ್ರಾಣಿಯನ್ನು ಬೈಯುವುದು ಸರಿಯಲ್ಲ. ಇದನ್ನು ಕೇಳಿದ ವಾನರರು ನಾಚಿಕೆಯಿಂದ ತಲೆಬಾಗುತ್ತಾರೆ. ಶ್ರೀರಾಮರು ಅಳಿಲನ್ನು ತನ್ನ ಕೈಗಳಿಂದ ಸವರುತ್ತಾ ಅದರ ಸಹಾಯಕ್ಕೆ ವಂದನೆಗಳನ್ನು ತಿಳಿಸುತ್ತಾ ಅದರ ಬೆನ್ನ ಮೇಲೆ 3 ಗೆರೆಗಳನ್ನು ಮೂಡಿಸುತ್ತಾರೆ. ಅಂದಿನಿಂದ ಅವರಂತಹ ಎಲ್ಲ ಅಳಿಲುಗಳಿಗೆ ಈ 3 ಗೆರೆಗಳನ್ನು ಅವುಗಳ ಬೆನ್ನ ಮೇಲೆ ಕಾಣಬಹುದಾಗಿದೆ. ಈ ಅಳಿಲು ಸೇವೆಯನ್ನು ರಾಮಾಯಣದಲ್ಲಿ ಕೇಳಿದ ನೀವೆಲ್ಲರೂ ಇಂತಹ ಸಣ್ಣ ಪುಟ್ಟ ಕೆಲಸ ಮಾಡುವವರನ್ನು ನಾವು ಶ್ಲಾಘಿಸಬೇಕು.